ಹಲೋ ಫ್ರೆಂಡ್ಸ್, ಇವತ್ತು ಗ್ರೂಪ್ ಸಿ 2021 ಕ್ವಶನ್ ಪೇಪರ್ ಬಿಡಿಸೋಣ. ನಮ್ಮ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಪತ್ರಿಕೆ 1 ವಿಷಯ ಸಂಕೇತ 473. ಇಲ್ಲಿ ಇದು ಪಾರ್ಟ್ 2 ವಿಡಿಯೋ. 1 to 50 ಆಗಿದೆ. ಈಗ 51 to 100. 51 ಕ್ವಶನ್. ಎಷ್ಟು ಕಿಲೋಗ್ರಾಮ್ ಅಕ್ಕಿ ಬೆಲೆ ರೂಪಾಯಿ ಪ್ರತಿ ಕೆ ಜಿಗೆ 18 ರೂಪಾಯಿಗೆ 30 ಕೆ ಜಿ ತೂಗುವ ಕೆ ಜಿಗೆ ರೂಪಾಯಿ 14 ಬೆಲೆಯ ಮತ್ತೊಂದು ವಿಧದ ಅಕ್ಕಿಯೊಂದಿಗೆ ಮಿಶ್ರಣ ಮಾಡಬೇಕು. ಅದರಿಂದ ಪರಿಣಾಮವಾಗಿ ಮಿಶ್ರಣಕ್ಕೆ ರೂಪಾಯಿ ಕೆ ಜಿಗೆ 15. ಆಪ್ಷನ್ 2 10 ಕೆ ಜಿ. ಸೂಪರ್ ಮಾರ್ಕೆಟ್ನಲ್ಲಿರುವ ಉದ್ಯೋಗಿಗಳಲ್ಲಿ 3/4 ಭಾಗವು ಕಾಲೇಜು ಪದವೀಧರರಲ್ಲದಿದ್ದರೆ ಪದವೀಧರರಲ್ಲದವರಿಗೆ ಕಾಲೇಜು ಪದವೀಧರರ ಸಂಖ್ಯೆಯ ಅನುಪಾತ ಎಷ್ಟು? ಆಪ್ಷನ್ 3 1:3. 53. 4 ವಿದ್ಯಾರ್ಥಿಗಳ ಕಾಲೇಜು ಚಿತ್ರಕ್ಕಾಗಿ ಫೋಟೋ ತೆಗೆಯಲು ಬೆಂಚ್ ಮೇಲೆ ಕುಳಿತಿದ್ದಾರೆ. ಸೋನಂ ರೀನಾಳ ಎಡಭಾಗದಲ್ಲಿದ್ದಾರೆ. ರೀನಾ ಅವರ ಬಲಭಾಗಕ್ಕೆ ಮಂಜು ಇದ್ದಾರೆ. ರೀನಾ ಮತ್ತು ಮಂಜು ನಡುವೆ ಫೋಟೋದಲ್ಲಿ ಎಡದಿಂದ ಎರಡನೆಯವರು ಯಾರು? ಆಪ್ಷನ್ 4 ರೀನಾ. 54. ಒಬ್ಬ ಪುರುಷನನ್ನು ಪರಿಚಯಿಸುತ್ತಾ ಮಹಿಳೆಯೊಬ್ಬರು, ಅವನು ನನ್ನ ತಾಯಿಯ ತಾಯಿಗೆ ಒಬ್ಬನೇ ಮಗ ಎಂದಳು. ಮಹಿಳೆಯರು ಪುರುಷನೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ? ಆಪ್ಷನ್ 3 ಸೊಸೆ. 55. ನೀವು ವಾಯುವ್ಯಕ್ಕೆ ಮುಖ ಮಾಡುತ್ತೀರಿ ಎಂದು ಊಹಿಸಿಕೊಳ್ಳಿ. ನೀವು ಪ್ರದಕ್ಷಿಣಾಕಾರವಾಗಿ 90 ಡಿಗ್ರಿಯನ್ನು ತಿರುಗಿ, ನಂತರ ಪ್ರದಕ್ಷಿಣಾಕಾರವಾಗಿ 180 ಡಿಗ್ರಿ ಮತ್ತು ಅದೇ ದಿಕ್ಕಿನಲ್ಲಿ ಇನ್ನೊಂದು 90 ಡಿಗ್ರಿಯನ್ನು ತಿರುಗಿ. ನೀವು ಈಗ ಯಾವ ದಿಕ್ಕನ್ನು ಎದುರಿಸುತ್ತೀರಿ? ಆಪ್ಷನ್ 1 ಆಗ್ನೇಯ. 56. ಗಡಿಯಾರದ ಸಮಯವು 12:35 ಆಗಿರುತ್ತದೆ. ಆಗ ಅದರ ಕನ್ನಡಿ ಚಿತ್ರವು ಆಪ್ಷನ್ 2 11:25. ಅನಿಲ್ ಮನೆಯಿಂದ ಹೊರಟು ದಕ್ಷಿಣಕ್ಕೆ 10 ಕಿಲೋಮೀಟರ್ ಸೈಕಲ್ ತುಳಿದು ಬಲವಾಗಿ ತಿರುಗಿ 5 ಕಿಲೋಮೀಟರ್ ಮತ್ತು ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ತುಳಿದು ಎಡಕ್ಕೆ ತಿರುಗಿ 10 ಕಿಲೋಮೀಟರ್. ಅವನು ನೇರವಾಗಿ ತನ್ನ ಮನೆಗೆ ತಲುಪಲು ಎಷ್ಟು ಕಿಲೋಮೀಟರ್ ಸೈಕಲ್ ಮಾಡಬೇಕು? ಆಪ್ಷನ್ 4 15 ಕಿಲೋಮೀಟರ್. 58. ಅನಿಲ್ ಮತ್ತು ಸುನಿಲ್ 31 ವಿದ್ಯಾರ್ಥಿಗಳ ತರಗತಿಯಲ್ಲಿ ಅಗ್ರಸ್ಥಾನ ಕ್ರಮವಾಗಿ 7 ಮತ್ತು 11ನೇ ರ್ಯಾಂಕ್ ಪಡೆದಿದ್ದಾರೆ. ತರಗತಿಯಲ್ಲಿ ಕೆಳಗಿನಿಂದ ಅವರ ಆಯಾ ಶ್ರೇಣಿಗಳು ಯಾವುವು? ಆಪ್ಷನ್ 3 25 ಮತ್ತು 21. 59. 1 2 3 4 5 6 ಅಂಕಿಗಳನ್ನು ಬಳಸಿಕೊಂಡು ಪುನರುಚ್ಚರಿಸದೆ 3 ಅಂಕಿಗಳ ಸಂಖ್ಯೆಗಳನ್ನು ಎಷ್ಟು ವಿಧದಲ್ಲಿ ತಯಾರಿಸಬಹುದು? ಆಪ್ಷನ್ 3 120. 60. ಯಾವ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ 3 29ನೇ ಆಗಸ್ಟ್. 61. ಭೀಮರಾವ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಸ್ಥಳ? ಆಪ್ಷನ್ 1 ಫೈಜಾಬಾದ್. 62. ಕರ್ನಾಟಕದಲ್ಲಿ ಇಲ್ಲದ ಜೈವಿಕ ತಂತ್ರಜ್ಞಾನ ಕಂಪನಿ? ಆಪ್ಷನ್ 3 ಡಾಕ್ಟರ್ ರೆಡ್ಡೀಸ್ ಲ್ಯಾಬೋರೇಟರೀಸ್. 63. ಕರ್ನಾಟಕದ ಕಂದಾಯ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್ ಆಯ್ಕೆ ಮಾಡಿ. ಆಪ್ಷನ್ 1 ಆಪ್ತಮಿತ್ರ, ಸಂಪರ್ಕ ಟ್ರೇಸಿಂಗ್, ಭೂಮಿ, ಮೋಜಿನಿ, ನಾಡ ಕಚೇರಿ. 64. ಬಿಟಿ ಹತ್ತಿ ಮತ್ತು ಬಿಟಿ ಬದನೆಯಲ್ಲಿ ಬಿಟಿಯ ಅರ್ಥವೇನು? ಆಪ್ಷನ್ 2 ಬ್ಯಾಸಿಲಸ್ ಥೂರಿಂಜಿಯೆನ್ಸಿಸ್. 65. ಮೊದಲ ಬಾರಿಗೆ ಯಾವ ಮಾನವ ಪ್ರೋಟೀನ್ ಅನ್ನು ಮರು ಸಂಯೋಜಿತ ಬ್ಯಾಕ್ಟೀರಿಯಾದಲ್ಲಿ ಯಶಸ್ವಿಯಾಗಿ ಉತ್ಪಾದಿಸಲಾಯಿತು? ಆಪ್ಷನ್ 4 ಇನ್ಸುಲಿನ್. 66. ಸಸ್ಯ ಅಂಗಾಂಶ ಕೃಷಿಯಲ್ಲಿ ಸಾಮಾನ್ಯವಾಗಿ ಸಸ್ಯದ ಯಾವ ಭಾಗವನ್ನು ವೈರಸ್ ಮುಕ್ತ ಸಸ್ಯ ಉತ್ಪಾದನೆಗೆ ಬಳಸಿಕೊಳ್ಳಲಾಗುತ್ತದೆ? ಆಪ್ಷನ್ 2 ಮೆರಿಸ್ಟೆಮ್. 67. 7,000 ಏಕದಿನ ರನ್ ಪೂರೈಸಿದ ಮೊದಲ ಮಹಿಳಾ ಕ್ರಿಕೆಟರ್ ಯಾರು? ಆಪ್ಷನ್ 2 ಮಿಥಾಲಿ ರಾಜ್. 68. ಯಾವ ಕ್ರೀಡೆಯಲ್ಲಿ ಮೀರಾಬಾಯಿ ಚಾನು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಮೊದಲ ಪದಕ ಪಡೆದರು? ಆಪ್ಷನ್ 2 ವೇಟ್ ಲಿಫ್ಟಿಂಗ್.
69. ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಮೂರನೇ ಭಾರತೀಯ ಬಾಕ್ಸರ್ ಯಾರು? ಆಪ್ಷನ್ 4 ಲವ್ಲಿ ಬುರ್ಗೊಹೈನ್. ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನೆ ಸಂಸ್ಥೆ ಯಾವ ನಗರದಲ್ಲಿದೆ? ಆಪ್ಷನ್ 3 ಬೆಂಗಳೂರು. ಭಾರತದ ಯಾವ ಪ್ರಾಣಿ ಪ್ರಭೇದ ಸಂಖ್ಯೆಯಲ್ಲಿ 25% ಕರ್ನಾಟಕದಲ್ಲಿ ಕಂಡುಬರುತ್ತದೆ? ಆಪ್ಷನ್ 4 ಆನೆ. ಕರ್ನಾಟಕದಲ್ಲಿ ಸಹಕಾರ ಚಳವಳಿ ಪ್ರಾರಂಭವಾದ ವರ್ಷ? ಆಪ್ಷನ್ 2 1905. 73. ಕರ್ನಾಟಕದಲ್ಲಿ ರಚಿಸಲಾದ 1ನೇ ಹಣಕಾಸು ಆಯೋಗದ ಅಧ್ಯಕ್ಷರು? ಆಪ್ಷನ್ 2 ಡಾ ಜಿ ತಿಮ್ಮಯ್ಯ. 74. ಮೈಸೂರು ಪ್ರಾವಿಷನಲ್ ಕೋಆಪರೇಟಿವ್ ಬ್ಯಾಂಕನ್ನು ಕೇಂದ್ರ ಬ್ಯಾಂಕಾಗಿ ಪರಿವರ್ತಿಸಲು ಯಾವ ಸಮಿತಿ ಶಿಫಾರಸು ಮಾಡಿತು? ಆಪ್ಷನ್ 1 ಲಲ್ಲುಭಾಯಿ ಸಮಲ್ಡಸ್ ಸಮಿತಿ. 75. ಯಾವುದು ಭಾರತದ ಎರಡನೇ ಅತಿ ದೊಡ್ಡ ಹಾಲು ಸಹಕಾರ ಸಂಘ? ಆಪ್ಷನ್ 2 KMF. 76. ಕರ್ನಾಟಕದಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನೋಡಲ್ ಸಂಧಿ ಸಂಸ್ಥೆ ಯಾವುದು? ಆಪ್ಷನ್ 2 ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ. 77. ಕರ್ನಾಟಕದ ಮೊದಲ ಸಹಕಾರ ಸಂಘ ಯಾವುದು? ಆಪ್ಷನ್ 3 ಕನಗಿಹಾಳ್. 78. ಕೊಂಡಜ್ಜಿ ಬಸಪ್ಪರವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಂಚಾಯತ್ ರಾಜ್ ಸಮಿತಿ ಶಿಫಾರಸು ಇದಾಗಿದೆ? ಆಪ್ಷನ್ 4 ಮೇಲಿನ ಒಂದು ವಿಕೇಂದ್ರೀಕರಣದ ಅಭಿವೃದ್ಧಿ ಮಂಡಳಿಗಳು ತಾಲೂಕಿಗೆ ಹೆಚ್ಚಿನ ಅಧಿಕಾರ ಒದಗಿಸಿತು. ಗ್ರಾಮ ಪಂಚಾಯತ್ ಸಂಬಂಧಿಸಿದ ವಿಚಾರದಿಂದ ಸಂಸದರು ಮತ್ತು ಶಾಸಕರನ್ನು ಹೊರಗಿಡಲಾಯಿತು. ಮತ್ತು ಆಪ್ಷನ್ 4 ಮೇಲಿನ ಎಲ್ಲವೂ. ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾದ ಉತ್ತರ. 79. ವಿಕಲಚೇತನರನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಅವರಿಗಾಗಿಯೇ ಹೊಸ ಸಹಕಾರಿ ಸಂಘವನ್ನು ಸ್ಥಾಪಿಸುವ ಯೋಜನೆ ಯಾವುದಾಗಿದೆ? ಆಪ್ಷನ್ 1 ಆಶಾಕಿರಣ. ಆಪ್ಷನ್ 1 ಆಶಾಕಿರಣ ಯೋಜನೆ. 80. ರಾಜ್ಯಕೋಶ ನೀತಿಯಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು? 1. ಆಪ್ಷನ್ 1 ಸರಿಯಾದ ಉತ್ತರ ತೆರಿಗೆ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ. ಭಾರತದಲ್ಲಿ ಯಾವ ಸಚಿವಾಲಯವು ಇತ್ತೀಚೆಗೆ ಅಕ್ಟೋಬರ್ 2021 ಸಂಭವ ಎನ್ನುವ ಹೆಸರಿನ ಈ ರಾಷ್ಟ್ರೀಯ ಮಟ್ಟದ ಜಾಗೃತಿ ಕಾರ್ಯಕ್ರಮ ಪ್ರಾರಂಭಿಸಿತು? ಆಪ್ಷನ್ 2 ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ MSME. 82. ಅಕ್ಟೋಬರ್ 16, 2020 ರಂತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಟ್ಟು ಸದಸ್ಯತ್ವ? ಆಪ್ಷನ್ 3 190 ದೇಶಗಳು. 83. 2020 ಮತ್ತು 2021 ಆರ್ಥಿಕ ಸಮೀಕ್ಷೆ ವಿಷಯ ಯಾವುದು? ಆಪ್ಷನ್ 4 ಜೀವಗಳು ಮತ್ತು ಜೀವನೋಪಾಯಗಳನ್ನು ಉಳಿಸುವುದು. 84. ಕೋವಿಡ್-19 ಬಿಕ್ಕಟ್ಟಿನ ಹೊರತಾಗಿಯೂ ಯಾವ ವಲಯವು ಬೆಳ್ಳಿಯ ರೇಖೆಯಾಗಿ ಉಳಿದಿದೆ? ಆಪ್ಷನ್ 2 ಕೃಷಿ ಕ್ಷೇತ್ರ. ಈ ಕೆಳಗಿನ ಹೇಳಿಕೆ ಪರಿಗಣಿಸಿ. ಎ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ FRBM ಪರಿಶೀಲನಾ ಸಮಿತಿ ವರದಿಯು 2023 ವೇಳೆಗೆ ಸಾಮಾನ್ಯ ಸಂಯೋಜಿತ ಸರ್ಕಾರಕ್ಕೆ 60% GDP ಅನುಪಾತಕ್ಕೆ ಸಾಲವನ್ನು ಶಿಫಾರಸು ಮಾಡಿದೆ. ಇದು ಕೇಂದ್ರ ಸರ್ಕಾರಕ್ಕೆ 40% ಮತ್ತು ರಾಜ್ಯ ಸರ್ಕಾರಕ್ಕೆ 20% ಒಳಗೊಂಡಿದೆ. ಬಿ. ರಾಜ್ಯ ಸರ್ಕಾರದ GDPಯು 49%ಕ್ಕೆ ಹೋಲಿಸಿದರೆ ಕೇಂದ್ರ ಸರ್ಕಾರವು GDPಯ 21%ನಷ್ಟು ದೇಶೀಯ ಹೊಣೆಗಾರಿಕೆಗಳನ್ನು ಹೊಂದಿದೆ. ಭಾರತದ ಸಂವಿಧಾನದ ಪ್ರಕಾರ ರಾಜ್ಯವು ಯಾವುದೇ ಸಾಲವನ್ನು ಸಂಗ್ರಹಿಸಲು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡೆಯುವುದು ಕಡ್ಡಾಯವಾಗಿದೆ. ರಾಜ್ಯವು ಕೇಂದ್ರಕ್ಕೆ ಸಲ್ಲಿಸಬೇಕಾದ ಬಾಕಿ ಉಳಿಸಿಕೊಂಡಿದೆ. ಆಪ್ಷನ್ 3 ಎ ಮತ್ತು ಸಿ ಮಾತ್ರ. 86. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುದರ್ಶನ್ ಸೇನ್ ಸಮಿತಿಯು
ಡ್ಯಾಶ್ಗೆ ಸಂಬಂಧಿಸಿದೆ. 3. ಆಸ್ತಿ ಪುನರ್ನಿರ್ಮಾಣ ಕಂಪನಿ. 87. ಮಾನವ ಅಭಿವೃದ್ಧಿ ಸೂಚ್ಯಂಕ 2020 ಪ್ರಕಾರ 189 ರಾಷ್ಟ್ರಗಳಲ್ಲಿ ಭಾರತದ ರ್ಯಾಂಕಿಂಗ್ 131. ಈಗಿನ ನೀತಿ 88. ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರು. ಆಪ್ಷನ್ 4 ರಾಜೀವ್ ಕುಮಾರ್. 89. ಜಾಗತಿಕ ಸಂತೋಷ ವರದಿ 2021 ಪ್ರಕಾರ ಕಡಿಮೆ ಸಂತೋಷದ ರಾಷ್ಟ್ರ. ಆಪ್ಷನ್ 3 ಅಫ್ಘಾನಿಸ್ತಾನ್. 90. 2021-22 ಕೇಂದ್ರ ಬಜೆಟ್ ಪ್ರಕಾರ ಭಾರತದಲ್ಲಿ ವಿಮಾ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆ ಪಾಲು. ಆಪ್ಷನ್ 1 74%. 91. ಕಾರ್ಯಾಚರಣೆಯ ಹಸಿರು ಆಪರೇಷನ್ ಗ್ರೀನ್ ಸಂಬಂಧಿಸಿದ್ದು. ಆಪ್ಷನ್ 4 ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆ. 92. ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ 2.0 ರ ಅಂಶವಲ್ಲ? ಆಪ್ಷನ್ 4 ಪ್ರಧಾನ ಮಂತ್ರಿ ಇ ವಿದ್ಯಾ. 93. ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮವು ಅವತಾರ್ ಯೋಜನೆಯನ್ನು ಜಾರಿಗೊಳಿಸಿದೆ? ಆಪ್ಷನ್ 2 ಕರ್ನಾಟಕ. 94. ಕರ್ನಾಟಕ ರಾಜ್ಯವು ಯಾವ ಋತುಗಳಲ್ಲಿ ಹೆಚ್ಚಿನ ಮಳೆಯನ್ನು ಪಡೆಯುತ್ತದೆ? ಆಪ್ಷನ್ 4 ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. 95. ಕರ್ನಾಟಕ ರಾಜ್ಯದ ಈ ಕೆಳಗಿನವುಗಳಲ್ಲಿ ಯಾವ ನದಿಯ ವ್ಯವಸ್ಥೆಯು ಹೆಚ್ಚಿನ ಜಲಾನಯನ ಕ್ಷೇತ್ರವನ್ನು ಹೊಂದಿದೆ? ಆಪ್ಷನ್ 3 ಕೃಷ್ಣಾ ನದಿ ವ್ಯವಸ್ಥೆ. 96. ಕರ್ನಾಟಕದ ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ? ಆಪ್ಷನ್ 2 ಕೆಂಪು ಮಣ್ಣು. ಕರ್ನಾಟಕ ರಾಜ್ಯದ ಯಾವ ಭಾಗದಲ್ಲಿ ಶುಷ್ಕ ಎಲೆ ಉದುರಿಸುವ ಮರಗಳು ಕಂಡುಬರುತ್ತದೆ? ಆಪ್ಷನ್ 2 ರಾಜ್ಯದ ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಭಾಗದಲ್ಲಿ. 98. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಾಂಪ್ರದಾಯಿಕ ಬಾವಿ ನೀರಾವರಿಯನ್ನು ಹೊಂದಿದೆ? ಆಪ್ಷನ್ 2 ಬೆಳಗಾವಿ. 99. ರಾಜ್ಯದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ MADB ಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು? ಆಪ್ಷನ್ 2 1991. 100. ರಾಜ್ಯದಲ್ಲಿ ಈ ಕೆಳಗಿನ ಯಾವ ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿಯುತ್ತವೆ? ಆಪ್ಷನ್ 3 ಕಾಳಿ, ಬೇಡ್ತಿ, ಶರಾವತಿ. ಓಕೆ ಫ್ರೆಂಡ್ಸ್, ಆಲ್ 100 questions ಸಾಲ್ವ್ಡ್.